ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 30. ಮಾಯಾ ಹುಚ್ಚರ ಥರ ಆಡಬೇಡ, ಮೊದಲು ಕೈ ತೆಗಿ ಎಂದು ತನ್ನ ಶರ್ಟ್ ಹಿಡಿದಿದ್ದ ಅವಳ ಕೈಯನ್ನು ಬಿಡಿಸಿದವನು, ನಿನಗೇನು ತೊಂದರೆ, ಯಾಕೆ ಇಲ್ಲಿ ಬಂದು ಭದ್ರಕಾಳಿಯ ಥರ ನಿಂತಿದ್ದೀಯಾ ಎಂದು ಅವನು ಕಠಿಣವಾಗಿ ಕೇಳಲು, ಅದನ್ನು ನಾನು ಕೇಳಬೇಕು, ನಿನಗೇನು ತೊಂದರೆ, ಅತ್ತಿಗೆ ಜೊತೆ ಯಾಕೆ ಪ್ರಾಣಿಯ ಥರ ನಡೆದುಕೊಂಡಿದ್ದೀಯಾ, ಅವರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದೆ, ಡಾಕ್ಟರ್ ಹೇಳ್ತಿರೋದನ್ನು ಕೇಳಿದರೆ ಹೃದಯವೇ ನಡುಗುತ್ತೆ, ಹೊಡೆಲೆಲ್ಲ ಕಂಪಿಸುತ್ತೆ, ನಾನು ಒಬ್ಬ ಹೆಣ್ಣೆ ತಾನೇ ಅಣ್ಣ, ನನಗೆ ಇಂಥದ್ದೇ ಒಂದು ಚಿತ್ರಹಿಂಸೆ ನನ್ನ ಗಂಡನ ಮನೆಯಲ್ಲಿ ನಡೆದರೆ ನಿನಗೆ ತಡೆದುಕೊಳ್ಳಲು ಸಾಧ್ಯನಾ, ಅವರು ಪಾಪ ಅಲ್ವಾ, ನಿನ್ನನ್ನು ನಂಬಿ ತಾನೇ ಬಂದಿದ್ದಾರೆ ಎಂದು ಅವಳು ಮಾತನಾಡಿದ್ದರಲ್ಲಿ ಅವಳ ಕೋಪಕ್ಕೆ ಕಾರಣವೇನೆಂದು ಅವನಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಅಲ್ಲು ಕಡಿದವನು ಅವಳು ಹೇಳಿದ್ಲಾ ಎಂದು ಕೋಪದಿಂದ ಕೇಳಲು, ಕೂಡಲೇ ಇದಕ್ಕೂ ಅತ್ತಿಗೆ ಜೊತೆ ಜಗಳ ಆಡಬೇಡ, ಅವರು ಒಂದು ಮಾತು ಹೇಳಲಿಲ್ಲ, ಡಾಕ್ಟರ್ ನನ್ನ ಹತ್ತಿರ ಇದೆಲ್ಲ ಹೇಳಿದರು, ಸ್ಕ್ಯಾನ್ ಮಾಡಿ ನೋಡಿದ್ದಾರೆ, ನೀನು ನನ್ನ ಅಣ್ಣನೇ ಆಗಿದ್ದರೂ ಬೇರೆ ದಾರಿ ಇಲ್ಲದೆ ಹೇಳಿ ಸಾಯ್ತೀನಿ ಅವರಿಗೆ ಎಂದು ಡಾಕ್ಟರ್ ಹೇಳಿದ್ದನ್ನೆಲ್ಲ ಹೇಳಿ ಮುಗಿಸಿದಳು. ತನ್ನ ಹಣೆ ಸವರಿಕೊಳ್ಳುತ್ತಾ ಮುಖ ಸಿಂಡರಿಸಿ ಚೇರ್ ಮೇಲೆ ಕುಳಿತನು. ಪಾಪ, ಅವರನ್ನು ಯಾಕೆ ಇಷ್ಟೊಂದು ಚಿತ್ರಹಿಂಸೆ ಕೊಡ್ತೀಯಾ ಎಂದು ಅವಳು ಕೋಪದಿಂದ ಕೇಳಲು, ಮಾಯಾ, ನಿನ್ನೆ ಪ್ರಾಣಿಯ ಥರ ನಡೆದುಕೊಂಡೆ, ನನಗೂ ಅರ್ಥವಾಗ್ತಿದೆ, ಅಷ್ಟೊಂದು ಡಿಪ್ರೆಷನ್, ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಆಗಲಿಲ್ಲ, ಆ ಅಥರ್ವ ಮಾಡಿದ್ದನ್ನು ನನ್ನಿಂದ ತಡೆದುಕೊಳ್ಳಲು ಆಗ್ತಿಲ್ಲ ಮಾಯಾ, 3 ಮುಖ್ಯವಾದ ಪ್ರಾಜೆಕ್ಟ್ಗಳು ಅವರಿಗೆ 5 ವರ್ಷದಿಂದ ನಾನೇ ಮಾಡಿಕೊಡ್ತಾ ಇದ್ದೆ, ಆದರೆ ನಿನ್ನೆ ಅವನು ಮಾಡಿದ ಕೆಟ್ಟ ಕೆಲಸದಿಂದ ಭೂಮಿ ಪೂಜೆ ಮಾಡಿದ್ದ ಪ್ರಾಜೆಕ್ಟ್ ಕೂಡ ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟರು, ಅದನ್ನು ತಡೆದುಕೊಳ್ಳಲು ಆಗ್ತಿಲ್ಲ, ದುಡ್ಡಿಗಿಂತ ಹೆಚ್ಚಾಗಿ ಸ್ವಾಭಿಮಾನವನ್ನೇ ಪೂರ್ತಿಯಾಗಿ ಕಳೆದುಕೊಂಡ ಹಾಗೆ ಅನ್ನಿಸ್ತಿದೆ, ಅಥರ್ವನಿಂದ ನನಗೆ ಹುಚ್ಚು ಹಿಡಿದು ಬಿಡುತ್ತೇನೋ ಅನ್ನಿಸ್ತಿದೆ, ಅವನು ಯಾಕೆ ನನ್ನನ್ನು ಹೀಗೆ ಮಾಡಿದ, ಅವನು ಮಾತ್ರ ಆ ರೀತಿ ಮಾಡದೇ ಇದ್ದಿದ್ದರೆ ನನಗೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇತ್ತು, ನಿನಗೆ ಗೊತ್ತಾ, ಸ್ವಂತ ಮಾಲ್ಗಾಗಿ ಕಟ್ಟುತ್ತಿರುವ ಬಿಲ್ಡಿಂಗ್ನಲ್ಲಿ ಬಾಂಬ್ ಇಟ್ಟಿದ್ದಕ್ಕೆ ಒಂದೇ ಒಂದು ಕಾರಣ, ಸ್ವಂತ ಕಟ್ಟಡವನ್ನೇ ಗುಣಮಟ್ಟವಿಲ್ಲದೆ ಕಟ್ಟುವವನು ಬೇರೆಯವರ ಕಟ್ಟಡವನ್ನು ಖಂಡಿತ ಸರಿಯಾಗಿ ಕಟ್ಟಲ್ಲ, ಯಾವ ಯೋಗ್ಯತೆಯಲ್ಲಿ ಕೆಲಸ ಮಾಡ್ತಾನೆ ಅಂತ ಬೇರೆಯವರಿಗೆ ನನ್ನ ಮೇಲೆ ಅಪನಂಬಿಕೆ ಹುಟ್ಟಿಸುವುದಕ್ಕೆ ಅವನು ಈ ಪ್ಲ್ಯಾನ್ ಮಾಡಿದ್ದು ಕರೆಕ್ಟಾಗಿ ವರ್ಕೌಟ್ ಆಗಿಬಿಟ್ಟಿದೆ, ಎಲ್ಲ ಮುಗಿದು ಹೋಯಿತು, ನನಗೆ ಇದ್ದು ಹೆಂಡತಿಯಾಗಿ ಈ ಯಾಮಿನಿ ಬಂದು ತಗಲಿಕೊಳ್ಳಬೇಕಿತ್ತ, ಅವಳಿಂದಾಲೇ ಎಲ್ಲ. ಕಲ್ಯಾಣ ಮಂಟಪದಲ್ಲಿ ಅವನಿಗೆ ಬೇಡ ಅಂತ ಮುಖಕ್ಕೆ ಹೊಡೆದ ಹಾಗೆ ಬಿಟ್ಟು ಬಂದವಳು ಈ ಯಾಮಿನಿ, ಇವಾಗ ಅವಳಿಗೆ ಮದುವೆ ಆದ ಮೇಲೆ ಅವನು ತನ್ನ ಆಟ ಶುರು ಮಾಡಿದ್ದಾನಾ, ಖಂಡಿತ ಇದು ಯಾಮಿನಿ ಮೇಲಿರೋ ಕೋಪದಲ್ಲಿ ಅವಳನ್ನು ಸೇಡು ತೀರಿಸಿಕೊಳ್ಳುವುದಕ್ಕೆ ನಮ್ಮ ಕುಟುಂಬ ಟಾರ್ಗೆಟ್ ಮಾಡಿದ್ದಾನೆ ಅಂತ ಅರ್ಥ, ಇವನನ್ನು ಏನು ಮಾಡೋದು ಅಂತ ಒಂದು ತಿಳಿಯುತ್ತಿಲ್ಲ, ಯಾವುದೇ ಎವಿಡೆನ್ಸ್ ಇಲ್ಲ, ಕಂಪ್ಲೇಂಟ್ ಮಾಡೋಕೆ ಆಗಲ್ಲ, ನನಗೆ ಹುಚ್ಚು ಹಿಡಿತಾ ಇದೆ ಮಾಯಾ, ಅಷ್ಟೊಂದು ಕೋಪ, ಅಷ್ಟೊಂದು ಆಕ್ರೋಶ, ಬೇರೆ ದಾರಿ ಇಲ್ಲದೆ ಎಲ್ಲವನ್ನು ಅವಳ ಮೇಲೆ ಸುರಿದು ಬಿಟ್ಟೆ, ತಾಳಿ ಕಟ್ಟಿದಾಗಿನಿಂದ ಯಾಮಿನಿಯನ್ನು ನನಗೆ ಇಷ್ಟವಿಲ್ಲದಿರಲು ಒಂದೇ ಒಂದು ಕಾರಣ, ಆ ಅಥರ್ವನಿಗೆ ನಿಶ್ಚಿತಾರ್ಥವಾಗಿದ್ದ ಹುಡುಗಿ, ಅದನ್ನು ನನ್ನಿಂದ ಜೀರ್ಣಿಸಿಕೊಳ್ಳಲು ಆಗ್ತಾ ಇಲ್ಲ, ಅವನು ನನಗೆ ಜನ್ಮವೈರಿ, ಕಾಲೇಜು ದಿನಗಳಿಂದ ಇವತ್ತಿನವರೆಗೂ ಅವನಿಗೂ ನನಗೂ ಇರೋ ಜಗಳ ರೇಸ್ ಥರ ನಡೀತಾ ಇದೆ, ಆದರೂ ಇಷ್ಟೊಂದು ಕೀಳಾಗಿ ಅವನು ಯಾವತ್ತೂ ಇಳಿದಿರಲಿಲ್ಲ, ಇವಳನ್ನು ಮದುವೆಯಾದ ಒಂದೇ ಕಾರಣಕ್ಕಾಗಿ ಅವನು ಹೀಗೆ ಮಾಡಿದ್ದಾನೆ, ನನ್ನಿಂದ ಆಗ್ತಿಲ್ಲ ಮಾಯಾ, ಮರ್ಯಾದೆ ಕಳೆದುಕೊಂಡು ನಿಂತಿದ್ದೀನಿ, ನೀನು ನನ್ನ ತಂಗಿ ಆದರೂ ನನ್ನ ಮನಸ್ಥಿತಿಯನ್ನು ಹೇಳಿಕೊಳ್ಳಲಾಗದೆ ಹೇಳ್ತಾ ಇದ್ದೀನಿ, ಸತ್ಯವಾಗಿಯೂ ಮೈ ಮೇಲೆ ಬಟ್ಟೆ ಇಲ್ಲದೆ ರಸ್ತೆಯಲ್ಲಿ ನಡೀತಾ ಇರೋ ಫೀಲಿಂಗ್, ಎಲ್ಲರೂ ನನ್ನನ್ನು ಅಸಹ್ಯವಾಗಿ ನೋಡ್ತಾ ಇರೋ ಹಾಗೆ ಇದೆ, ಬೆಳಗಿನಿಂದ ಎಷ್ಟು ಫೋನ್ ಕಾಲ್ಸ್ ಗೊತ್ತಾ, ಕಾಲ್ ಮಾಡಿ ವಿಚಾರಿಸೋ ಅಷ್ಟರ ಮಟ್ಟಿಗೆ ನ್ಯೂಸ್ ವೈರಲ್ ಆಗಿಬಿಟ್ಟಿದೆ, ಅವನನ್ನು ಏನು ಮಾಡೋಕೆ ಆಗ್ತಿಲ್ಲ ಅನ್ನೋ ಆಕ್ರೋಶ, ಹೀಗೆಯೇ ಇದ್ದರೆ ನಾನು ಹುಚ್ಚನಾಗಿ ಸತ್ತೇ ಹೋಗ್ತೀನಿ ಎಂದ ಅವಳ ಅಣ್ಣನ ಅಳಲನ್ನು ಕೇಳಿದವಳಿಗೆ ಅಥರ್ವನ ಮೇಲೆ ಅತಿಯಾದ ಕೋಪ ಬಂದಿತ್ತು.
ಇಲ್ಲಿ ನೋಡು ಅಣ್ಣ, ಯಾರ ಮೇಲಾದರೂ ಕೋಪ ಇದ್ದರೆ ಅದನ್ನು ಅವರ ಹತ್ತಿರ ತೋರಿಸಬೇಕು. ನಮ್ಮನ್ನು ನಂಬಿ ಬಂದ ಹುಡುಗಿ ಹತ್ತಿರ ತೋರಿಸಬಾರದು. ಅವರ ಆರೋಗ್ಯ ತುಂಬ ಕೆಟ್ಟದಾಗಿದೆ. ಡಾಕ್ಟರ್ ಹೇಳಿದ ಮೇಲೆ ಸ್ವಲ್ಪ ದಿನ ನೀವು ದೂರವಿರುವುದು ಒಳ್ಳೆಯದು. ಅವರು ನಮ್ಮ ಮನೆಯಲ್ಲಿದ್ದರೆ ಖಂಡಿತ ನಿನ್ನಿಂದ ಕಂಟ್ರೋಲ್ ಮಾಡಿಕೊಳ್ಳಲು ಆಗಲ್ಲ. ನಾನು ಬೇಕಿದ್ದರೆ ಅವರನ್ನು ಅವರ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿ ಬಿಡಲಾ ಎಂದು ಕೇಳಲು ತಲೆ ಎತ್ತಿ ಅವಳನ್ನು ನೋಡಿದವನು, ಮದುವೆಯಾಗಿ ಇವತ್ತಿಗೆ 5 ದಿನ ಆಗಿದೆ. ನೀನು ಕರೆದುಕೊಂಡು ಹೋಗಿ ಬಿಟ್ಟರೆ ಅವರು ತಪ್ಪಾಗಿ ತಿಳ್ಕೊತಾರೆ. ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ. ಅವಳು ನಮ್ಮ ಮನೆಯಲ್ಲೇ ಇರಲಿ. ಇನ್ಮೇಲೆ ನಾನು ಅವಳಿಗೆ ಟಾರ್ಚರ್ ಕೊಡಲ್ಲ ಎಂದನು ದಣಿದ ಧ್ವನಿಯಲ್ಲಿ. ಅಣ್ಣ, ನಿನಗೆ ಏನಾದರೂ ತುಂಬ ಡಿಪ್ರೆಷನ್ ಇದ್ದರೆ ಹೇಳು, ನಾವು ಸೈಕಿಯಾಟ್ರಿಸ್ಟ್ ಹತ್ತಿರ ಹೋಗಿ ನೋಡೋಣ ಎಂದಾಗ, ಇನ್ನೂ ಹುಚ್ಚನಾಗಿಲ್ಲ ಮಾಯಾ, ಬೇಕಾದಾಗ ನೋಡಿಕೊಳ್ಳೋಣ. ನೀನು ಮೊದಲು ಹೊರಡು ಎಂದು ಕಿರಿಕಿರಿಯಿಂದ ಹೇಳಲು ಅಲ್ಲಿಂದ ಹೊರಟಳು. ಆ ಕೋಪದಲ್ಲೇ ನೇರವಾಗಿ ಅಥರ್ವನ ಆಫೀಸ್ ಹತ್ತಿರ ಬಂದವಳು ಅಲ್ಲಿ ನಡೆದ ಸಮಸ್ಯೆಗಳನ್ನೆಲ್ಲ ನೆನೆದು ನೋಡಿ ಹಾಗೆಯೇ ಕಾರನ್ನು ನಿಲ್ಲಿಸಿ ಸ್ಟೇರಿಂಗ್ ಮೇಲೆ ವಾಲಿಕೊಂಡಳು. ಹಿಂದೆ ಬಂದ ಕಾರುಗಳು ಆನ್ ಮಾಡುತ್ತಲೇ ಇರಲು ಅದರಿಂದ ಎಚ್ಚೆತ್ತವಳು ಈಗ ಕಾರನ್ನು ಚಲಾಯಿಸಿಕೊಂಡು ಹೊರಟಳು. 1 ಗಂಟೆಯ ಪ್ರಯಾಣದ ನಂತರ ಸಿಪ್ಕಾಟ್ ಪ್ರದೇಶದಲ್ಲಿ ನಡೆಯುತ್ತಿರುವ ತಮ್ಮ ಕಾಪರ್ ಫ್ಯಾಕ್ಟರಿಗೆ ಬಂದು ತಲುಪಿದನು ವಿಕ್ರಮ್. ತಾಮ್ರದ ವಸ್ತುಗಳನ್ನು ತಯಾರಿಸುವ ಕಾರ್ಖಾನೆ ಅದು. ವಿಕ್ರಮ್ ವರ್ಮನ್ ಕಾಪರ್ ಫ್ಯಾಕ್ಟರಿ, ವರ್ಮನ್ ಗ್ರೂಪ್ ಆಫ್ ಕಂಪನೀಸ್ ಎಂದು ಚಿನ್ನದ ಬಣ್ಣದಲ್ಲಿ ಕೆತ್ತಲ್ಪಟ್ಟಿದ್ದ ಅತ್ಯಂತ ದೊಡ್ಡ ಹೆಸರು ಫಲಕ ಮತ್ತು ಆ ಪ್ರವೇಶ ದ್ವಾರದಲ್ಲಿತ್ತು. ಕಾರು ಒಳಗೆ ಹೋಗಲು ಸಾಧ್ಯವಾಗದಷ್ಟು ಆ ಗೇಟ್ನಿಂದ 1 ಕಿಲೋಮೀಟರ್ ಒಳಗಿರುವ ಫ್ಯಾಕ್ಟರಿಯವರೆಗೂ ಸಾವಿರಾರು ಕಾರ್ಮಿಕರು ಪ್ರತಿಭಟನೆಗಾಗಿ ಕುಳಿತಿದ್ದರು. ಅಲ್ಲಿ ಹಲವು ಸುದ್ದಿ ವಾಹಿನಿಗಳು ಮತ್ತು ಪೊಲೀಸರು ಜಮಾಯಿಸಿದ್ದರು. ಅಥರ್ವ ತನ್ನ ಆಫೀಸ್ನಲ್ಲಿ ಟಿವಿ ಆನ್ ಮಾಡಿ ಈ ಸುದ್ದಿಯನ್ನೇ ನೋಡುತ್ತಿದ್ದನು. ಭಾರತದ ಹಲವು ರಾಜ್ಯಗಳಲ್ಲಿ ನಡೆಯುತ್ತಿರುವ ಪ್ರಸಿದ್ಧ ಉದ್ಯಮ ಸಂಸ್ಥೆ ವರ್ಮನ್ ಗ್ರೂಪ್ ಆಫ್ ಕಂಪನೀಸ್ ಆಗಿದೆ. ಈ ಸಂಸ್ಥೆಗೆ ಸೇರಿದ ವಿಕ್ರಮ್ ವರ್ಮನ್ ಕಾಪರ್ ಫ್ಯಾಕ್ಟರಿ ಚೆನ್ನೈನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸಾವಿರಾರು ಕಾರ್ಮಿಕರು ಕೆಲಸ ಮಾಡುವ ಈ ಕಾರ್ಖಾನೆಯಲ್ಲಿ ಇಂದು ಕಾರ್ಮಿಕರು ಬೃಹತ್ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಅವರಿಗೆ ಸರಿಯಾದ ವೇತನ ನೀಡುತ್ತಿಲ್ಲ ಎಂದು, ಅವರ ಕೆಲಸಕ್ಕೆ ತಕ್ಕಂತೆ ಬೋನಸ್ ಕೊಡುತ್ತಿಲ್ಲ ಎಂದು ಈ ಪ್ರತಿಭಟನೆ ಮಾಡುತ್ತಿರುವುದಾಗಿ ಹಲವರು ತಿಳಿಸಿದ್ದಾರೆ. ಇದರಿಂದ ಆ ಪ್ರದೇಶದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣಗೊಂಡಿದೆ ಎಂಬ ಸುದ್ದಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿ ಹಲವು ಚಾನೆಲ್ಗಳಲ್ಲಿ ಪ್ರಸಾರವಾಗುತ್ತಿರಲು ದೆಹಲಿಯಿಂದ ಈ ಸುದ್ದಿಯನ್ನು ನೋಡಿದ ಆದಿಶೇಷನ್ ಹೆಮ್ಮೆಯಿಂದ ತನ್ನ ಮೀಸೆಯನ್ನು ತಿರುವಿದರು. ಅದೇ ಸಮಯದಲ್ಲಿ ತನ್ನ ಆಫೀಸ್ನಲ್ಲಿ ಟೆನ್ಷನ್ ಆಗಿ ಕುಳಿತಿದ್ದ ವಿಷ್ಣುವಿಗೆ ಈ ಸುದ್ದಿ ಕುದಿಯುತ್ತಿದ್ದ ಅವನ ಮನಸ್ಸನ್ನು ಸ್ವಲ್ಪ ತಂಪಾಗಿಸಿತು. ಕಾರು ಹತ್ತಿದಾಗಿನಿಂದ ಇಳಿಯುವವರೆಗೂ ಅವನು ಬಾಯಿ ಬಿಡದೆ ಇದ್ದದ್ದನ್ನೇ ದೊಡ್ಡ ಅತಿಶಯವಾಗಿ ನೋಡಿದನು ಕಾರ್ತಿಕ್. ಬಾಸ್ ಎಂದಾಗ, ಏನು ಕಾರ್ತಿಕ್, ನನ್ನ ಹೆಸರಿನಲ್ಲಿ ಫ್ಯಾಕ್ಟರಿ ಇದೆಯಾ ಎಂದಾಗ, ನಿಮಗೆ ಯಾವಾಗ ಈ ಫ್ಯಾಕ್ಟರಿ ಬಗ್ಗೆ ಟ್ರೈನಿಂಗ್ ಕೊಡಲು ಹೇಳಿದರೋ ಆ ದಿನವೇ ನಿಮ್ಮ ಹೆಸರಿಗೆ ಬದಲಾಯಿಸಿ ಬಿಟ್ಟರು ಬಾಸ್ ಎಂದಾಗ ಆಶ್ಚರ್ಯದಿಂದ ಅವನನ್ನು ನೋಡಿದನು. ಅದಕ್ಕೇನಾ ನನ್ನನ್ನು ಈ ಫ್ಯಾಕ್ಟರಿ ನೋಡಿಕೊಳ್ಳಲು ಹೇಳಿದ್ದು ಎಂದಾಗ, ಅದು ಮಾತ್ರ ಕಾರಣವಲ್ಲ ಬಾಸ್, ಅದು ಏನು ಕಾರಣ ಅಂತ ದೊಡ್ಡ ಬಾಸ್ಗೆ ಗೊತ್ತು. ಅವರನ್ನು ರಿಸರ್ಚ್ ಮಾಡುವಷ್ಟು ನಮಗೆ ಮೆದುಳಿಲ್ಲ ಬಾಸ್ ಎಂದಾಗ, ನೋಡಿದ್ಯಾ, ನಮಗೆ ಅಂತ ನೀನು ನನ್ನನ್ನು ಸೇರಿಸಿ ಹೇಳ್ತೀಯಾ? ಏನೇ ಆದರೂ ನನಗೆ ಮೆದುಳಿದೆ ಎಂದನು. ಹಾಗಾದರೆ ಈ ಸಮಸ್ಯೆಯನ್ನು ಬಗೆಹರಿಸಿ ಎಂದಾಗ, ಯಾವ ಸಮಸ್ಯೆ ಎಂದು ವಿಕ್ರಮ್ ಕೇಳಲು, ಸರಿಯಾಯಿತು, ಬಂದಿದ್ದೆ ಯಾತಕ್ಕೆ ಅಂತ ಗೊತ್ತಿಲ್ವಾ? ಯಾವ ಟೀಮ್, ಯಾವ ಮ್ಯಾಚ್ ಅಂತ ಗೊತ್ತಿಲ್ಲದೆಯೇ ಬಂದ್ರಾ ನೀವು? ಕಣ್ಣು ಮುಚ್ಚಿ ಆಳವಾದ ಆಲೋಚನೆಯಲ್ಲಿ ಇದ್ದಿದ್ದರಿಂದ ನಾನು ಕೂಡ ಈ ಸಮಸ್ಯೆಗಾಗಿ ಏನೋ ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂದುಕೊಂಡೆ ಎಂದಾಗ, ಅಯ್ಯೋ ಪಾಪಿ, ನೀನು ಹಾಗೆ ಅಂದುಕೊಂಡ್ಯಾ? ನೀನು ಯಾಕೆ ಕಾರ್ತಿಕ್ ನನ್ನ ಬಗ್ಗೆ ಹೀಗೆ ತಪ್ಪಾಗಿ ಅಂದುಕೊಳ್ತೀಯಾ ಎಂದವನು ಲಘುವಾಗಿ ಆಕಳಿಸುತ್ತಾ, ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಿದೆ ಎಂದು ಸಾಮಾನ್ಯವಾಗಿ ವಿಕ್ರಮ್ ಹೇಳಿದನು. ಏನದು, ನಿದ್ದೆ ಮಾಡಿದ್ರಾ ಎಂದು ಮುಖ ಸಿಂಡರಿಸಿ ಕಾರ್ತಿಕ್ ಕೇಳಲು, ಅದಕ್ಕೇನಂತೆ, ನಿದ್ದೆ ಮಾಡಿದ್ರಾ ಅಂತ. ನಿದ್ದೆ ಬಂತು, ನಿದ್ದೆ ಮಾಡಿದೆ. 1 ಗಂಟೆಗೂ ಹೆಚ್ಚು ಟ್ರಾವೆಲ್ ಟೈಮ್ ಇರುವಾಗ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ಅಲ್ಲೇ ಕಣ್ಣು ಮುಚ್ಚಿಬಿಟ್ಟೆ ಎಂದು ರಂಜನೆಯಾಗಿ ಹೇಳಲು
ಕಾರ್ತಿಕ್ಗೆ ಎಲ್ಲಾದರೂ ಹೋಗಿ ತಲೆ ಚೆಚ್ಚಿಕೊಳ್ಳಬೇಕು ಅನ್ನಿಸಿತು. ಬರುವಾಗಲೇ ನಿದ್ದೆ ಮಾಡ್ತಿದ್ದಾರೆ, ಹೆಂಗೆ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೋ ಎಂದು ಹಣೆಗೆ ಕೈ ಇಟ್ಟುಕೊಂಡನು ಕಾರ್ತಿಕ್. ಅದನ್ನು ವಿಕ್ರಮ್ ಕೂಡ ಗಮನಿಸಿದನು. ಅವರ ಕಾರು ಬಂದು ನಿಲ್ಲಲು ಗಡಿಬಿಡಿಯಿಂದ ಬಂದ ಆಲ್ವಿನ್ ಅವನ ಕಡೆಯ ಡೋರ್ ಓಪನ್ ಮಾಡಿದನು. ಗಂಭೀರವಾಗಿ ಕೆಳಗಿಳಿದನು ವಿಕ್ರಮ್. ಎಲ್ಲರೂ ಅಥರ್ವನನ್ನು ನಿರೀಕ್ಷಿಸುತ್ತಿದ್ದ ಸಮಯದಲ್ಲಿ ಈಗ ವಿಕ್ರಮ್ ಇಳಿಯುತ್ತಿರುವುದು ಯಾರಿಗೂ ಅರ್ಥವಾಗದ ಒಗಟಿನಂತಿತ್ತು. ಎಲ್ಲರಲ್ಲೂ ಒಂದು ಗುಸುಗುಸು ಶುರುವಾಯಿತು. ತನ್ನ ಕೂಲಿಂಗ್ ಗ್ಲಾಸ್ ತೆಗೆದು ಕಣ್ಣಿಗೆ ಹಾಕಿಕೊಂಡವನು ಆ ಪ್ರದೇಶದ ಸುತ್ತಲೂ ಕಣ್ಣಾಡಿಸಿದನು. ಸಾವಿರಾರು ತಲೆಗಳು ಕಂಡವು. ಏನು ಕಾರ್ತಿಕ್, ಇಷ್ಟೊಂದು ಜನರಿದ್ದಾರೆ, ಇದನ್ನು ದಾಟಿಕೊಂಡು ಹೆಂಗೆ ನಮ್ಮ ಫ್ಯಾಕ್ಟರಿ ಒಳಗಡೆ ಹೋಗೋದು ಎಂದಾಗ, ಅದೆಲ್ಲ ಹೋಗಬಹುದು ಬಾಸ್ ಎಂದನು ಕಾರ್ತಿಕ್. ಅವನು 2 ಹೆಜ್ಜೆ ಇಡುವ ಮುನ್ನವೇ ಪತ್ರಕರ್ತರ ಮೈಕ್, ಕ್ಯಾಮರಾಗಳು ಎಲ್ಲವೂ ಅವನನ್ನು ಸುತ್ತುವರಿದವು. ಕ್ಯಾಮರಾಗಳು ಹಲವು ಫೋಟೋಗಳನ್ನು ತೆಗೆದವು. ಹಲವು ಕ್ಯಾಮರಾಮ್ಯಾನ್ಗಳು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದರು. ಎಲ್ಲವೂ ಲೈವ್ ಆಗಿ ಪ್ರಸಾರವಾಗುತ್ತಿತ್ತು. ಅಥರ್ವ ಕಣ್ಣು ಮಿಟುಕಿಸದೆ ತನ್ನ ತಮ್ಮನನ್ನೇ ನೋಡುತ್ತಿದ್ದನು. ಸರ್, ಇದು ಅಥರ್ವ ಸರ್ ಫ್ಯಾಕ್ಟರಿ. ಆದರೆ ಇಷ್ಟೊಂದು ದೊಡ್ಡ ಸಮಸ್ಯೆ ನಡೆಯುತ್ತಿರುವಾಗ ಅವರು ಬಾರದೆ ನಿಮ್ಮನ್ನು ಕಳುಹಿಸಿದ್ದಾರೆ ಎಂದು ಒಬ್ಬ ಪತ್ರಕರ್ತ ಕೇಳಲು, ನಾನು ಬಂದಿದ್ದರಿಂದ ನಿಮಗೇನಾದರೂ ಪ್ರಾಬ್ಲಮ್ ಇದೆಯಾ ಎಂದು ಇವನು ವಕ್ರವಾಗಿಯೇ ಕೇಳಿದನು. ಇಲ್ಲ ಸರ್, ಅವರೇ CEO ಆಗಿರುವಾಗ ಈ ಸಮಸ್ಯೆಗೆ ನೇರವಾಗಿ ಅವರೇ ಬಂದು ನೋಡಬೇಕು. ಹಾಗಿರುವಾಗ ನೀವು ಎಂದು ಮತ್ತೊಬ್ಬ ಪತ್ರಕರ್ತ ಎಳೆಯುತ್ತಾ ಕೇಳಲು, ಆ ಬೋರ್ಡ್ನಲ್ಲಿ ಯಾರ ಹೆಸರು ಇದೆ ಎಂದು ಗಂಭೀರವಾಗಿ ಕೇಳಿದನು. ತಿರುಗಿ ನೋಡಿದವರು ವಿಕ್ರಮ್ ವರ್ಮನ್ ಗ್ರೂಪ್ ಇದೆ ಸರ್ ಎಂದರು. ನಾನೇ ಆ ವಿಕ್ರಮ್ ವರ್ಮನ್ ಎಂದು ಒಂದು ಬೆರಳಿನಿಂದ ತನ್ನ ಎದೆಯನ್ನು ಒತ್ತಿ ತೋರಿಸಿದವನು ಈ ಕಂಪನಿಯ MD. ಸೊ MD ಬಂದು ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕಾ, ಇಲ್ಲ MDಯ ಅಣ್ಣ ಬರಬೇಕಾ ಎಂದು ಅವನು ಕೇಳಲು ಕಾರ್ತಿಕ್ಗೆ ಒಳಗೊಳಗೆ ನಗು ಬಂದರೂ ತಡೆದುಕೊಂಡನು. ಏನಪ್ಪ ಇವರು ವಕ್ರವಾಗಿಯೇ ಮಾತನಾಡ್ತಾ ಇದ್ದಾರೆ, ಒಂದೂ ತಿಳಿಯುತ್ತಿಲ್ಲ. ಏನೋ ನಡೆಯೋಕ್ಕೆ ಹೋಗ್ತಿದೆ, ಆದರೆ ಏನೇ ನಡೆದರೂ ಅವರೇ ಮಾತನಾಡಬೇಕು. ದೊಡ್ಡ ಬಾಸ್ ಹೇಳಿದ ಹಾಗೆ ನಾನು ಬಾಯಿ ಬಿಡಬಾರದು ಎಂದು ಸುಮ್ಮನಾದನು. ಓಕೆ ಸರ್, ನೀವು MD ಅಂತ ನಮಗೆ ಗೊತ್ತಿಲ್ಲ. ಅಫಿಷಿಯಲ್ ಆಗಿ ನಿಮ್ಮ ಅಣ್ಣ ಇನ್ನೂ ಅನೌನ್ಸ್ ಮಾಡಲೇ ಇಲ್ಲ ಎಂದ ತಕ್ಷಣ, ಬೇಗನೆ ಅನೌನ್ಸ್ ಮಾಡ್ತಾರೆ. ಇವಾಗ ಸ್ವಲ್ಪ ನೀವೆಲ್ಲ ದೂರ ಸರಿದು ನಿಂತರೆ ಅಲ್ಲಿ ಏನು ಪ್ರಾಬ್ಲಮ್ ಅಂತ ನಾನು ಹೋಗಿ ನೋಡ್ತೀನಿ ಎಂದನು. ಇಲ್ಲ ಸರ್, ಅದರ ಬಗ್ಗೆನೇ ನಿಮ್ಮ ಹತ್ತಿರ ಕೇಳಬೇಕು. ಕಾರ್ಮಿಕರಿಗೆಲ್ಲ ಸರಿಯಾದ ಸಂಬಳ ಸಿಗುತ್ತಿಲ್ಲ, ಇನ್ನು ಅವರಿಗೆ ಕರೆಕ್ಟಾದ ಬೋನಸ್ ಕೂಡ ಕಂಪನಿ ಅವರನ್ನು ಕೊಡದೆ ಮೋಸ ಮಾಡ್ತಿದೆ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಸಮಸ್ಯೆಗೆ ಏನು ಅಷ್ಟೇ ಪರಿಹಾರ ಎಂದು ಕೇಳಿದರು. ಇದೇ ಥರ ನನ್ನನ್ನು ನಿಲ್ಲಿಸಿ ಪ್ರಶ್ನೆ ಕೇಳ್ತಾ ಇದ್ದರೆ ಯಾವುದೇ ಪರಿಹಾರ ಸಿಗಲ್ಲ. ವೇಸ್ಟ್ ಆಫ್ ಟೈಮ್. ಪ್ಲೀಸ್ ದಯವಿಟ್ಟು ಸ್ವಲ್ಪ ದೂರ ನಿಲ್ಲಿ, ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಆಮೇಲೆ ಮಾತನಾಡೋಣ ಎಂದನು. ಏನು ಹೀಗೆ ಜವಾಬ್ದಾರಿ ಇಲ್ಲದೆ ಮಾತನಾಡ್ತಾ ಇದ್ದೀರಾ? ಪ್ರೆಸ್ನವರಿಗೆ ಸ್ವಲ್ಪನೂ ರೆಸ್ಪಾನ್ಸ್ ಮಾಡ್ತಾ ಇಲ್ವಲ್ಲ ಎಂದು ಮತ್ತೊಬ್ಬ ವಯಸ್ಸಾದವರು ಕೇಳಿದರು. ಎಕ್ಸ್ಕ್ಯೂಸ್ ಮಿ ಸರ್, ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತೀನಿ, ಬಟ್ ಇವಾಗ ಇರೋದು ದೊಡ್ಡ ಪ್ರಾಬ್ಲಮ್. ಪ್ರತಿ ಗಂಟೆಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತಾ ಇದೆ. ಇವರು ಪ್ರತಿಭಟನೆ ಮಾಡಿರೋ ಈ 4 ಗಂಟೆಯಲ್ಲಿ ಎಷ್ಟು ಲಾಸ್ ಆಗಿದೆ ಗೊತ್ತಾ? ಪ್ಲೀಸ್ ಸ್ವಲ್ಪ ದೂರ ಸರಿಯಿರಿ ಎಂದಾಗ ಅವರು ನಿರಾಕರಿಸಿದರು. ಈಗ ವಿಕ್ರಮ್ ಆಲ್ವಿನ್ನನ್ನು ನೋಡಲು ಆಲ್ವಿನ್ ತನ್ನ ಪಡೆಯೊಂದಿಗೆ ಅವರನ್ನು ವಿಕ್ರಮ್ನಿಂದ ಸ್ವಲ್ಪ ದೂರ ತಳ್ಳಿ ನಿಲ್ಲಿಸಿದನು. ಬಾಡಿಗಾರ್ಡ್ಸ್ ಪಡೆ ಅವನ 4 ಕಡೆ ಗೋಡೆಯಂತೆ ರಕ್ಷಣೆ ನೀಡಿ ಒಳಗೆ ಕರೆದುಕೊಂಡು ಹೋದರು. ಅವರು ಒಳಗೆ ಹೋದ ತಕ್ಷಣ ಆ ಬೃಹತ್ ಎಂಟ್ರಿ ಗೇಟನ್ನು ಪತ್ರಕರ್ತರು ಯಾರೂ ಒಳಗೆ ಬರದಂತೆ ಎಳೆದು ಬೀಗ ಹಾಕಲಾಯಿತು. ಪೊಲೀಸ್ ಸಿಬ್ಬಂದಿ ಒಳಗೂ ಹೊರಗೂ ಉದ್ದನೆಯ ಸಾಲಿನಲ್ಲಿ ಕಾವಲು ನಿಂತಿದ್ದರು. ಆ ಫ್ಯಾಕ್ಟರಿ ವಿಶಾಲವಾದ ಜಾಗದಲ್ಲಿ ಹರಡಿಕೊಂಡಿತ್ತು. ಅದರ ಮುಂಭಾಗದಲ್ಲಿ ಒಂದು ದೊಡ್ಡ ಮೈದಾನವಿತ್ತು. ಫ್ಯಾಕ್ಟರಿಯ ಮುಂಭಾಗದಲ್ಲಿ ಗೇಟ್ನಿಂದ ಹಿಡಿದು ಫ್ಯಾಕ್ಟರಿಯ ಬಾಗಿಲಿನವರೆಗೂ ಎಲ್ಲರೂ ಕುಳಿತು ಪ್ರತಿಭಟನೆ ಮಾಡುತ್ತಿದ್ದರು. ಏನು ಕಾರ್ತಿಕ್, ನಾನು ತುಂಬ ಸಿನಿಮಾಗಳಲ್ಲಿ ನೋಡಿದ್ದೀನಿ, ಎಲ್ಲರೂ ಗೇಟ್ ಹತ್ತಿರ ಕುಳಿತು ತಾನೇ ಪ್ರೊಟೆಸ್ಟ್ ಮಾಡ್ತಾರೆ. ಇವರೇನು ಗೇಟ್ನಿಂದ ಇಲ್ಲಿಯವರೆಗೂ ಕುಳಿತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಎಂದು ಕೇಳಿದನು. ಬಾಸ್, ಇದು ಪ್ರೊಟೆಸ್ಟ್ ಅಲ್ಲ, ಸ್ಟ್ರೈಕ್ ಎಂದು ನೆನಪಿಸಿದನು ಕಾರ್ತಿಕ್. ಸರಿ ಬಿಡು, ನನಗೇನಾ ಎಲ್ಲ ಒಂದೇ ಎಂದುಕೊಳ್ಳುತ್ತಾ ಆಲ್ವಿನ್ ಗುಣಾಲ್
ಇಬ್ಬರು ಸೈಡ್ಗೆ ಬನ್ನಿ, ಮುಂದೆ ಏನು ನಡೀತಿದೆ ಅಂತ ಫ್ರಂಟ್ನಲ್ಲಿ ಏನೂ ಕಾಣಿಸ್ತಾ ಇಲ್ಲ ಎಂದು ಕಿಂಡಲ್ಲಾಗಿ ಹೇಳಿದನು. ಬಾಡಿಗಾರ್ಡ್ಸ್ ಪಡೆಗೂ ನಗು ಬಂದಿತ್ತು. ಆಗ ಕಾರ್ತಿಕ್, ಬಾಸ್, ನೀವು ಕೂಡ ಹೈಟಾಗಿ ತಾನೇ ಇದ್ದೀರಾ ಎಂದು ಹೇಳಿದನು. ನಾನು ಎಷ್ಟು ಹೈಟ್ ಆಗಿದ್ದರೂ ಆ ಕಡೆ ಇರೋರು ನನ್ನಷ್ಟೇ ಹೈಟ್ ಇರೋದರಿಂದ ಅಲ್ಲಿ ಏನು ನಡೀತಿದೆ ಅಂತ ಕಾಣಿಸ್ತಿಲ್ಲ. ಸ್ವಲ್ಪ ದೂರ ಸರಿಯಲು ಹೇಳು. ನನ್ನನ್ನು ಯಾರು ಎತ್ಕೊಂಡು ಓಡಿ ಹೋಗಲ್ಲ. ನಾನೇನು ಇನ್ನು ಮಗುವಾ ಎಂದಾಗ ನಿಮ್ಮನ್ನು ಯಾರು ಎತ್ಕೊಂಡು ಹೋಗಲ್ಲ, ಆದರೆ ನೀವೇ ಓಡಿ ಹೋಗಿಬಿಟ್ಟರೆ ಎಂದು ಸಂಶಯದಿಂದ ಕಾರ್ತಿಕ್ ಕೇಳಿದನು. ಓಡಿ ಹೋದ್ರು ನಮ್ಮ ಮನೆಗೆ ತಾನೇ ಹೋಗಬೇಕು. ಅಲ್ಲಿ ಹೋದರೆ ಹಿಟ್ಲರ್ ನನ್ನ ಚರ್ಮ ಸುಲಿದು ಬಿಡ್ತಾರೆ. ಅದಕ್ಕೆ ಇವರೇ ವಾಸಿ. ನಾನು ಇವರನ್ನೇ ಮ್ಯಾನೇಜ್ ಮಾಡ್ಕೊಳ್ತೀನಿ. ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಮಾತ್ರ ನೋಡು ಎಂದವನು ಅವರ ಮುಂದೆ ಹೋಗಿ ನಿಂತನು. ಗುಣಾಲ್ ಒಂದು ಮೈಕ್ ತಂದುಕೊಟ್ಟನು. ಅದನ್ನು ವಿಕ್ರಮ್ ಬೇಡವೆಂದು ನಿರಾಕರಿಸಿದನು. ಬಾಸ್, ನೀವು ಮಾಮೂಲಿಯಾಗಿ ಮಾತನಾಡಿದರೆ ಇಲ್ಲಿರೋರಿಗೆ ಮಾತ್ರ ಕೇಳಿಸುತ್ತೆ. ಸೊ ಇದನ್ನು ಯೂಸ್ ಮಾಡಿ ಗೇಟ್ವರೆಗೂ ಎಲ್ಲರಿಗೂ ಕೇಳಿಸುತ್ತೆ ಎಂದು ಗುಣಾಲ್ ಹೇಳಿದಾಗ, ನೋ ಗುಣಾಲ್, ನಾನು ಮಾತನಾಡುವುದು ಇಲ್ಲಿರೋರಿಗೆ ಕೇಳಿಸಿದರೆ ಸಾಕು, ಹೊರಗಡೆ ಇರೋರಿಗೆ ಕೇಳಿಸುವುದು ಬೇಡ ಎಂದು ಬೆರಳು ಸನ್ನೆಯಲ್ಲಿ ಹೇಳಿ ಈಗ ಜನಸಮೂಹವನ್ನು ನೋಡಿ ಮಾತನಾಡಲು ಪ್ರಾರಂಭಿಸಿದನು ವಿಕ್ರಮ್. ನಿಮ್ಮೆಲ್ಲರಿಗೂ 15% ಬೋನಸ್, ಅದು ಸಾಲಲ್ವಾ? ಯಾಕೆ ಇಷ್ಟೊಂದು ರಂಪಾಟ ಮಾಡ್ತಾ ಇದ್ದೀರಾ ಎಂದು ಅವನು ಕೇಳಿದನು. 15%ಆ ಎಂದು ಎಲ್ಲರೂ ದಿಕ್ಕುಗಾಣದೆ ಮುಖ ನೋಡಿಕೊಂಡರು. ಕಾರ್ತಿಕ್ಗೆ ತಲೆ ಸಿಡಿಯುವಂತಾಯಿತು. ಇವರನ್ನ ನಂಬಿ ಬಾಸ್ ಕಳಿಸಿದ್ದಾರೆ. ಇವರ ಜೊತೆ ಬಂದಿರೋ ನಾವೆಲ್ಲರೂ ಒಟ್ಟಿಗೆ ಖಾಲಿಯಾಗೋದು ಗ್ಯಾರಂಟಿ ಎಂದು ಮನಸ್ಸಿನಲ್ಲೇ ನೊಂದುಕೊಂಡವನು ವಿಕ್ರಮ್ ಹತ್ತಿರ ಹೋದನು. ಅಷ್ಟರಲ್ಲೇ ಗುಂಪಿನಿಂದ ಒಬ್ಬನು, ಸರ್, ಏನು ಮಾತಾಡ್ತಾ ಇದ್ದೀರಾ? ನಮ್ಮ ಬಾಸ್ 18% ಬೋನಸ್ ಅನೌನ್ಸ್ ಮಾಡಿದ್ದಾರೆ. ನೀವ್ಯಾರು ದಿಢೀರಂತ ಬಂದು 15% ಅಂತ ಹೇಳ್ತಾ ಇದ್ದೀರಾ ಎಂದು ಕೇಳಿದನು. ನಿಮ್ಮ ಬಾಸ್ ಅನೌನ್ಸ್ ಮಾಡಿದ್ದಾರಾ? ಈ ಫ್ಯಾಕ್ಟರಿ ನಂದು. ನಾನು ವಿಕ್ರಮ್ ವರ್ಮನ್ ಎಂದು ಅಧಿಕಾರದ ಧ್ವನಿಯಲ್ಲಿ ಮಾತನಾಡಿದನು. ಅದು ನೋಡಲು ತದ್ರೂಪು ಅಥರ್ವನನ್ನು ನೋಡಿದಂತೆಯೇ ಇತ್ತು, ಕಾರ್ತಿಕ್ ಮತ್ತು ಅವನ ಸೆಕ್ಯೂರಿಟಿ ಫೋರ್ಸ್ಗೆ. ಆದರೂ ಮೂರ್ಖನ ಥರ ಮಾತನಾಡ್ತಾನಲ್ಲ ಎಂಬ ಒಂದು ಬೇಸರವೂ ಇತ್ತು. ವಾಟ್? ಯಾರು ಹೇಳಿದ್ದು 18% ಅಂತ? ನನ್ನ ಅಣ್ಣ ಹೇಳಿದರೆ ಅದು ಚಾಲ್ತಿಗೆ ಬರಲ್ಲ. ಈ ಫ್ಯಾಕ್ಟರಿಯ MD ನಾನೇ. ಈ ಫ್ಯಾಕ್ಟರಿಯ ಜಮೆ ಖರ್ಚು ನನಗೆ ಗೊತ್ತು. ಕಳೆದ ವರ್ಷಕ್ಕಿಂತ ಈ ವರ್ಷ ಟರ್ನ್ ಓವರ್ 10% ಕಮ್ಮಿ ಇದೆ. ಹಾಗೆ ನೋಡಿದರೆ ಕಳೆದ ವರ್ಷ ನಿಮಗೆ 15% ಕೊಟ್ಟಿದ್ವಿ. ಈ ವರ್ಷ ನಿಮಗೆ 10% ಮಾತ್ರ ಕೊಡಬೇಕು. ಕೆಲಸದ ಸಮಯದಲ್ಲಿ ಕೆಲಸ ಸರಿಯಾಗಿ ನಡೆದಿಲ್ಲ. ನಾರ್ಮಲ್ ಆಗಿ ಹಾಗೂ ಪ್ರೊಡಕ್ಷನ್ಗಿಂತ ಪ್ರೊಡಕ್ಷನ್ ಕೆಪಾಸಿಟಿ ಕಡಿಮೆಯಾಗಿದೆ. ಎಲ್ಲವನ್ನು ನಾನು ಸಂಪೂರ್ಣವಾಗಿ ಚೆಕ್ ಮಾಡಿದ್ದೀನಿ. ಸೊ ಈಗಿರುವಾಗ ಜಾಸ್ತಿ ಕೊಡಲು ಹೇಗೆ ಸಾಧ್ಯ ಎಂದು ವಿಕ್ರಮ್ ಕೇಳಿದನು. ಅಯ್ಯೋ, ಇವರೇನು ಹೀಗೆ ಮಾತಾಡ್ತಾ ಇದ್ದಾರೆ? ಸುಮ್ಮನೆ ಬಾಸ್ಗೆ ಕಾಲ್ ಮಾಡಿಬಿಡಲ್ಲ ಎಂದು ಆಲ್ವಿನ್ ಬಳಿ ಕಾರ್ತಿಕ್ ಕೇಳಿದಾಗ, ನೋ ಕಾರ್ತಿಕ್, ಪ್ರಾಬ್ಲಮ್ ಮುಗಿಯುವವರೆಗೂ ಬಾಸ್ಗೆ ಫೋನ್ ಹೋಗಬಾರದು ಅಂತ ಹೇಳಿದ್ದಾರೆ ಎಂದನು. ನಿನಗೆ ಯಾವಾಗ ಹೇಳಿದರು ಎಂದಾಗ, ಪತ್ರಕರ್ತರು ಬಾಸ್ ಹತ್ತಿರ ಮಾತನಾಡುವಾಗ ಹೇಳಿದರು. ಅದಕ್ಕೆ ವಿಷಯ ಮುಗಿದ ಮೇಲೆ ಕಾಲ್ ಮಾಡು ಅಂದಿದ್ದು ಎಂದನು. ಓಕೆ ಆಲ್ವಿನ್ ಎಂದನು ಕಾರ್ತಿಕ್. ವಿಕ್ರಮ್ 2 ಬಾರಿ ಚಪ್ಪಾಳೆ ತಟ್ಟಿದನು. ತಕ್ಷಣ ಅವನ ಹತ್ತಿರ ಓಡಿ ಬಂದನು ಕಾರ್ತಿಕ್. ಇಲ್ಲಿ ನೋಡು ಕಾರ್ತಿಕ್, 15% ಅಷ್ಟೇ ಬೋನಸ್. ಅದಕ್ಕೆ ಒಪ್ಪಿಗೆ ಅಂದರೆ ಎಲ್ಲರೂ ಕೆಲಸ ಮಾಡಲಿ, ಇಲ್ಲ ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಫ್ಯಾಕ್ಟರಿಯನ್ನು ಕ್ಲೋಸ್ ಮಾಡ್ತೀನಿ ಎಂದು ಕ್ಯಾಸುವಲ್ ಆಗಿ ಅವನು ಹೇಳಲು ಕಾರ್ತಿಕ್ಗೆ ಹೊಟ್ಟೆಯಲ್ಲಿ ಸಂಕಟವಾಯಿತು. ಸರಿ, ಇವತ್ತು ಡೆತ್ ಕನ್ಫರ್ಮ್. ನಿಮಗೆ ಮಾತ್ರ ಅಲ್ಲ, ನಮಗೂ ಸೇರಿಸಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಅಲ್ಲಿ ಪ್ರತಿಭಟನೆಗೆ ಕಾರಣವಾಗಿದ್ದ ಪ್ರಮುಖ 5 ಜನ ತಕ್ಷಣ ಎದ್ದು ವಿಕ್ರಮ್ ಹತ್ತಿರ ಬಂದರು. ಸರ್, ಏನು ಸರ್ ಹೀಗೆ ಮಾತನಾಡ್ತಾ ಇದ್ದೀರಾ? 15% ಸಾಲದು ಅಂತ ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ. ನೀವು ಅದನ್ನು 15ಕ್ಕೆ ಇಳಿಸಿದ್ದಲ್ಲದೆ ಅದಕ್ಕೆ ಒಪ್ಪದಿದ್ದರೆ ಫ್ಯಾಕ್ಟರಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ. ಈ ಫ್ಯಾಕ್ಟರಿ ನಂಬಿಕೊಂಡು ಸಾವಿರಾರು ಕುಟುಂಬಗಳಿವೆ ಸರ್. ದಿಢೀರಂತ ನೀವು ಹೀಗೆ ಹೇಳಿದರೆ ನಾವು ಏನು ಮಾಡಬೇಕು ಎಂದು ವಿನಯದಿಂದ ಕೇಳಿದರು. ಗೊತ್ತಾಗುತ್ತೆ ಅಲ್ವಾ, ಈ ಫ್ಯಾಕ್ಟರಿಯಲ್ಲಿ ಕೆಲಸ ಕರೆಕ್ಟಾಗಿ ನಡೆದರೆ ತಾನೇ ನಿಮಗೆ ವರ್ಷ ಬೋನಸ್ ಜಾಸ್ತಿ ಕೊಡೋಕೆ ಆಗುತ್ತೆ. ಪ್ರಾಫಿಟ್ ಕಳೆದ ವರ್ಷಕ್ಕಿಂತ 10% ಕಮ್ಮಿ ಇದೆ. ಕಾರಣ ಏನು? ಇಲ್ಲಿ ಯೂನಿಯನ್ ಲೀಡರ್ ಯಾರು ಎಂದು ಜೋರಾಗಿ ಕಿರುಚಿದನು. ಆ 5ರಲ್ಲಿ ಒಬ್ಬನು ನಾನೇ ಸರ್ ಎಂದಾಗ, ಹೇಳಿ. ಕಳೆದ ವರ್ಷಕ್ಕಿಂತ ಈ ವರ್ಷ 10% ಕಮ್ಮಿ ಇದೆ. ಏನು ಮಾಡೋದು? ನೀವೆಲ್ಲ 15% ಸಾಲಲ್ಲ ಅಂತ ಹೇಳ್ತೀರಾ.
ಅದಕ್ಕಿಂತ ಘೋರ ಅಂದರೆ ನನ್ನ ಅಣ್ಣ ನನಗೆ ಗೊತ್ತಿಲ್ಲದೆ 15% ಅನೌನ್ಸ್ ಮಾಡಿದ್ದಾರೆ. ಅದು ಸಾಲಲ್ಲ ಅಂತ ಇನ್ನೂ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷ ಪ್ರೊಡಕ್ಷನ್ ಜಾಸ್ತಿ ಆದ್ರೇ ಬೋನಸ್ ಜಾಸ್ತಿ ಆಗೋದು. ಕಳೆದ ವರ್ಷಕ್ಕಿಂತ ಕಮ್ಮಿ ಕೆಲಸ ಮಾಡಿರುವಾಗ ಅದರಲ್ಲಿ ಪ್ರಾಫಿಟ್ ಕಮ್ಮಿ ತಾನೇ ಬರುತ್ತೆ, ಅದೆಲ್ಲ ನಿಮಗೆ ಗೊತ್ತಿಲ್ವಾ ಎಂದು ಕೇಳಿದನು. ಇಲ್ಲ ಸರ್, ನಾವು ಕರೆಕ್ಟಾಗಿ ತಾನೇ ಕೆಲಸ ಮಾಡಿದ್ದೀವಿ ಎಂದಾಗ ಎಂದವನು ಓಕೆ, ಆಗಿದ್ದು ಆಯಿತು, ಇನ್ಮೇಲೆ ಈ ಕಂಪನಿಯ MD ನಾನೇ, ನಾನು ಹೇಳಿದ್ದೇ ಕಾನೂನು. 15% ಓಕೆ ಅಂದರೆ ಒಳಗೆ ಬಂದು ಕೆಲಸ ನೋಡಿ, ಇಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ನಾನು ಕಂಪನಿ ಕ್ಲೋಸ್ ಮಾಡ್ತೀನಿ. ನಷ್ಟ ತರುವ ಕಂಪನಿ ನನಗೆ ಬೇಡ. ನನ್ನ ಕಂಪನಿಯಲ್ಲಿ ಟರ್ನ್ ಓವರ್ ಜಾಸ್ತಿ ಆಗಬೇಕು, ಕೆಲಸ ಮಾಡುವವರು ಕರೆಕ್ಟಾಗಿ ಕೆಲಸ ಮಾಡಬೇಕು. ಪ್ರಾಫಿಟ್ ಜಾಸ್ತಿ ಬಂದರೆ ನಿಮಗೆ ಬೋನಸ್ ನಾನು ಜಾಸ್ತಿನೇ ಕೊಡ್ತೀನಿ, ಸೊ ಕಮ್ಮಿ ಬಂದಾಗ ಕಮ್ಮಿನೇ ತಾನೇ ಕೊಡಬೇಕು ಎಂದು ಹೇಳಿದನು. ಅವರು ಮುಖ ನೋಡಿಕೊಂಡರು. ಆಮೇಲೆ ಎಲ್ಲರೂ ಪ್ರತ್ಯೇಕವಾಗಿ ಹೋಗಿ ಮಾತನಾಡಿ ಬಂದರು. ಕಾರ್ತಿಕ್ ತಲೆ ಕೆಟ್ಟು ನಿಂತಿದ್ದನು. ಸರ್ ಪ್ಲೀಸ್, ನಾವು ಸ್ಟ್ರೈಕ್ ಮಾಡಿದ್ದು ತಪ್ಪೆ. ಕೆಲವರು ನಮ್ಮನ್ನು ಎತ್ತಿ ಕಟ್ಟಿದರೂ ಫ್ಯಾಕ್ಟರಿ ಲಾಭ ಜಾಸ್ತಿ ಇದೆ. ಅವರು ನಿಮಗೆ ಮೋಸ ಮಾಡ್ತಿದ್ದಾರೆ. 15% ಸಾಲಲ್ಲ, 21% ಕೇಳಿ ಅಂತ ಅವರು ಹೇಳಿದ್ದಕ್ಕೆ ನಾವು ಕೂಡ ಪ್ರತಿಭಟನೆಗೆ ಇಳಿದು ಬಿಟ್ವಿ. ನಮಗೆ 15% ಸಾಕು ಸರ್, ನಾವು ಪ್ರತಿಭಟನೆಯನ್ನು ವಾಪಸ್ ಪಡಿತೀವಿ, ತಕ್ಷಣ ಕೆಲಸಕ್ಕೆ ಹೋಗ್ತೀವಿ ಎಂದು ಹೇಳಿದರು. ವಿಕ್ರಮ್ ಲಘುವಾಗಿ ನಗುತ್ತಾ ಅದನ್ನೆಲ್ಲ ಕೊಡಲು ಸಾಧ್ಯವಿಲ್ಲ, 15% ಅಷ್ಟೇ ಎಂದು ಮತ್ತೆ ಹೇಳಿದನು. ಅಯ್ಯೋ, ಅವರು ಒಂದು ಹೆಜ್ಜೆ ಹಿಂದೆ ಇಟ್ಟರೂ ಇವರು ಮಾತ್ರ ಪಟ್ಟು ಬಿಡ್ತಾ ಇಲ್ವಲ್ಲ ಎಂದು ಕಾರ್ತಿಕ್ ಒಳಗೊಳಗೆ ಪರದಾಡಿದನು. ಸರ್ ತಪ್ಪಾಯಿತು ಸರ್, ನಾವು ಸ್ಟ್ರೈಕ್ ಮಾಡಿದ್ದು ತಪ್ಪು. ಪ್ಲೀಸ್ ದಯವಿಟ್ಟು ಅನೌನ್ಸ್ ಮಾಡಿದ ಬೋನಸ್ಗಿಂತ ಕಮ್ಮಿ ಮಾಡಬೇಡಿ. ನಮಗೆ 15% ಪೂರ್ತಿ ತೃಪ್ತಿ ಇದೆ ಸರ್, ಪರವಾಗಿಲ್ಲ, ದಯವಿಟ್ಟು ಕೊಟ್ಟು ಬಿಡಿ ಎಂದು ಬಲವಾಗಿ ಬೇಡಿಕೊಂಡರು. ಈ ಪ್ರತಿಭಟನೆಯನ್ನು ಎತ್ತಿಕಟ್ಟಿದ್ದು ಯಾರು? ಅವರನ್ನು ಮಾತ್ರ ನನ್ನ ಬಳಿ ಒಪ್ಪಿಸಿಬಿಟ್ಟು ಎಲ್ಲರೂ ಕೆಲಸಕ್ಕೆ ಹೋಗಿ, ನಿಮಗೆ 15% ಬೋನಸ್ ಕನ್ಫರ್ಮ್ ಎಂದನು. ಆ ಗುಂಪಿನಿಂದ ಕೆಲವರು ಜಾರಿಕೊಳ್ಳಲು ನೋಡಿದರೂ ಅವರನ್ನು ಬಾಡಿಗಾರ್ಡ್ಸ್ ಎತ್ತಿಕೊಂಡು ಬಂದು ಅವನ ಮುಂದೆ ನಿಲ್ಲಿಸಿದರು. ಈಗ ಕಾರ್ಮಿಕರನ್ನು ನೋಡಿದ ವಿಕ್ರಮ್, ಓಕೆ, ಇವಾಗ 4 ಗಂಟೆ ಕೆಲಸ ವೇಸ್ಟ್ ಆಗಿದೆ, ಸೊ ಇದಕ್ಕೆ ಏನು ಮಾಡ್ತೀರಾ ಎಂದನು. ಓವರ್ ಟೈಮ್ ಕೆಲಸ ಮಾಡಿ ಸರಿ ಮಾಡಿಕೊಡ್ತೀವಿ ಸರ್, ಅದಕ್ಕೆ ನಮಗೆ ಎಕ್ಸ್ಟ್ರಾ ಸಂಬಳನೂ ಬೇಡ ಪ್ಲೀಸ್ ಎಂದು ಅವರು ಬೇಡಿಕೊಳ್ಳುವಂತೆ ಕೇಳಿದರು. ಓಕೆ ಗುಡ್ ಎಂದವನು ಪಕ್ಕಕ್ಕೆ ಸರಿದು ನಿಂತನು. ಯೂನಿಯನ್ ಲೀಡರ್ ಮೈಕ್ ಮೂಲಕ ಪ್ರತಿಭಟನೆ ಮುಗಿದುದನ್ನು ಅನೌನ್ಸ್ ಮಾಡಿದನು. ಎಲ್ಲ ಕಾರ್ಮಿಕರು ಫ್ಯಾಕ್ಟರಿ ಒಳಗೆ ಹೋದರು. ಅಲ್ಲಿ ಸೆಕ್ಯೂರಿಟಿಯವರು 10 ಜನರನ್ನು ಪ್ರತ್ಯೇಕವಾಗಿ ಹಿಡಿದು ಇಟ್ಟುಕೊಂಡಿದ್ದರು. ಅವರನ್ನು ಈಗ ವಿಕ್ರಮ್ ಮುಂದೆ ನಿಲ್ಲಿಸಿದರು. ಯಾರು ನೀವು ಎಂದು ವಿಕ್ರಮ್ ಕೇಳಿದನು. ಇಲ್ಲಿ ವರ್ಕ್ ಮಾಡೋರು ಎಂದರು. ಯಾವಾಗಿಂದ ವರ್ಕ್ ಮಾಡ್ತಾ ಇದ್ದೀರಾ ಎಂದು ಕೇಳಿದನು. ಸರ್ ಅದು ಬಂದು ಎಂದು ತಡಬಡಾಯಿಸಿದರು. ಕಾರ್ತಿಕ್, ಇವರ ಲಿಸ್ಟ್ ತಗೋ ಎಂದು ಆರ್ಡರ್ ಮಾಡಿದನು. ಸ್ವಲ್ಪ ಸಮಯದಲ್ಲೇ ಅವರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟನು ಕಾರ್ತಿಕ್. ಇವರೆಲ್ಲರೂ ಕೆಲಸಕ್ಕೆ ಸೇರಿ ಕೇವಲ 1 ದಿನ ಮಾತ್ರ ಆಗಿತ್ತು. ಅಯ್ಯೋ ಪಾಪಿಗಳ, ಇವತ್ತೇ ತಾನೇ ಸೇರಿದ್ದೀರಾ, ಅದಕ್ಕೆ ಫೈಟ್ ಮಾಡೋ ಲೆವೆಲ್ಗೆ ಬೆಳೆದು ಬಿಟ್ಟಿದ್ದೀರಾ? ಪ್ರೊಟೆಸ್ಟ್ ಮಾಡಿ ಜಾಸ್ತಿ ಬೋನಸ್ ಸಿಕ್ಕಿದ್ರೂ ಖಂಡಿತ ಅದು ನಿಮಗೆ ಸಿಗಲ್ಲ. ಇದರಿಂದ ನಿಮಗೇನು ಲಾಭ? ನಿಮ್ಮನ್ನು ಯಾರು ಕಳಿಸಿದ್ದು ಎಂದು ಒಬ್ಬನ ಕಾಲರ್ ಹಿಡಿದು ವಿಕ್ರಮ್ ಕೇಳಿದನು. ಅವನು ಹೇಳಲು ನಿರಾಕರಿಸಿದಾಗ ಹಾಲ್ವೆ ಟೀಮ್ ತಕ್ಕ ಹಾಗೆ ಒಂದು ಗೂಸ ನೀಡಿತು. ಎಲ್ಲರೂ ಕಾಲಿಗೆ ಬೀಳದೊಂದೇ ಬಾಕಿ ಎನ್ನುವಂತೆ ಕ್ಷಮಿಸಿ ಬಿಡಿ ಸರ್, ಲಾಯರ್ ಆದಿಶೇಷನ್ ಅವರೇ ನಮ್ಮನ್ನು ಇಲ್ಲಿಗೆ ಕಳುಹಿಸಿದ್ದು ಎಂದರು. ಆದಿಶೇಷನ ಯಾರವನು ಎಂಬ ಪ್ರಶ್ನೆಯೊಂದಿಗೆ ಕಾರ್ತಿಕ್ ಕಡೆ ನೋಡಿದನು ವಿಕ್ರಮ್. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.